ಆತ್ಮೀಯ ಶಿಕ್ಷಕ ಮಿತ್ರರೇ, ನಾವು ಈಡ್ಸ್ನಿಂದ ಟೀಚರ್ಸ್ ಈಗಾಗಲೇ ಬೇರೆ ಶಾಲೆಯಿಂದ ಔಟ್ ಮಾಡಿದಾಗ ಈಗ ಪ್ರಸ್ತುತ ಶಾಲೆಯಲ್ಲಿ ಯಾವ ರೀತಿ ಅವರನ್ನು ಇನ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಮೊದಲು ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ EEDS ಅಂತ ಟೈಪ್ ಮಾಡಿ ಲಾಗಿನ್ ಅಂತ ಕೊಡಿ. ಇಲ್ಲಿ ಈಡ್ಸ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಇದ್ದಾವೆ, ಎಂಪ್ಲಾಯಿ, ಆಫೀಸ್, ಸ್ಕೂಲ್ ಅಂತ. ನೀವು DDO ಆಗಿದ್ದರೆ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಎಂಪ್ಲಾಯಿ ಆಗಿದ್ದರೆ ಎಂಪ್ಲಾಯಿಯಾಗಿ ನೀವು ನಿಮ್ಮ ಪ್ರೊಫೈಲನ್ನು ವ್ಯೂ ಮಾಡ್ಬೋದು ಅಷ್ಟೇ. ಆದರೆ DDOಗೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಮತ್ತು ಟ್ರಾನ್ಸ್ಫರ್ ಆದವ್ರನ್ನ ಇನ್ ಮಾಡ್ಕೊಳ್ಳಿಕ್ಕೆ, ಔಟ್ ಮಾಡ್ಕೊಳ್ಳಿಕ್ಕೆ ಅವಕಾಶನ ನೀಡಿರ್ತಾರೆ. ಹೀಗಾಗಿ ಸ್ಕೂಲ್ ಅಂತ ನಾನು ನಿಮಗೆ ಆಯ್ಕೆ ಮಾಡ್ತೀನಿ, ಯಾಕೆಂದರೆ ನಾನು ಒಬ್ಬರನ್ನ ಇನ್ ಮಾಡಿ ತೋರಿಸ್ಬೇಕಾಗಿದೆ. ಇನ್ನು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ, ಯೂಸರ್ ನೇಮ್ ಈಗಾಗಲೇ ನಿಮ್ಮದು ಫಿಕ್ಸ್ ಇರುತ್ತೆ. ಅದು ಏನು ಯೂಸರ್ ನೇಮ್ ಇಟ್ಟಿದ್ದೀರಿ ಅದನ್ನು ನೀವೇನು ಮಾಡಿ ಹಾಕಿ. ಅಂದರೆ ನೀವು ಡೈಸ್ ಕೋಡ್ ಇಟ್ಟಿದ್ರೆ ಡೈಸ್ ಕೋಡ್, ಅಥವಾ ನೀವು ಬೇರೆ ಏನಾದ್ರು ಯೂಸರ್ ನೇಮು ಅದಕ್ಕೆ ತಕ್ಕಂತೆ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ನ ಎಂಟರ್ ಮಾಡಿ 416 ಆಮೇಲೆ ಲಾಗಿನ್ ಅಂತ ಕೊಡಿ. ಇದಾದ ನಂತರ ನಿಮ್ಮ ಮೂಲ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಈ 3 ಲೈನ್ ಡಾಟ್ ಬಟನ್ ಇದು ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಔಟ್ ಮಾಡಿರ್ತಕ್ಕಂಥ ಟೀಚರ್ಸನ್ನು ಇನ್ ಮಾಡ್ಕೋಬೇಕಾದ್ರೆ ಇದನ್ನು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ. ಇಲ್ಲಿ ಟ್ರಾನ್ಸ್ಫರ್ ಔಟ್ ಅನ್ನುವಂಥ ಟ್ರಾನ್ಸ್ಫರ್ ಇನ್ ಔಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಆ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜನ್ನು ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡಿ. ಕೆಳಗಡೆ ನೋಡಿದ ತಕ್ಷಣ ಯಾವ ಸಿಬ್ಬಂದಿಯನ್ನು ಔಟ್ ಮಾಡಿರ್ತಾರಲ್ಲ ಆ ಸಿಬ್ಬಂದಿ ಹೆಸರು ಇಲ್ಲಿ ಕೆಳಗೆ ನಿಮ್ಮ ಲಾಗಿನ್ ಪೇಜ್ನಲ್ಲಿ ಕಾಣ್ತಾ ಇರುತ್ತೆ. ಅವರು ನಿಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದಿರುವ ಸಿಬ್ಬಂದಿಯೇ ಅನ್ನುವುದನ್ನು ಖಾತ್ರಿಪಡಿಸ್ಕೊಂಡು ಅವ್ರ ಹೆಸರನ್ನು ಪರೀಕ್ಷೆ ಮಾಡಿಕೊಂಡು, ಹೌದು ಇವರು ನಮ್ಮ ಶಾಲೆಯಲ್ಲೇ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಸಿಬ್ಬಂದಿ ಅಂತ ಖಾತ್ರಿ ಆದಾಗ ಇಲ್ಲಿ ಕೊನೆಯಲ್ಲಿ ಆ್ಯಕ್ಷನ್ ಅಂತ ಇದ್ದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಇನ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ಏನೇನಿರುತ್ತಪ್ಪ ಅಂದರೆ, ಆ ಒಂದು ಸಿಬ್ಬಂದಿ ನಿಮ್ಮ ಶಾಲೆಗೆ ವರ್ಗಾವಣೆಗೆ ಬಂದಿರತಕ್ಕಂಥ ಸಿಬ್ಬಂದಿ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ಅವ್ರದ್ದೆಲ್ಲ ಮಾಹಿತಿ ಇರುತ್ತೆ ಇಲ್ಲಿ. ಈಗಾಗಲೇ ಅವರು ಯಾವ ದಿನ ಮೂಲ ಶಾಲೆಯಿಂದ ರಿಲೀವ್ ಆಗಿರತಕ್ಕಂಥ ದಿನಾಂಕ ಕೂಡ ಇಲ್ಲಿರುತ್ತೆ. ಅವರು ಯಾವಾಗ ಮುಂಜಾನೆ ಮಧ್ಯಾಹ್ನ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಅದನ್ನು ವೆರಿಫೈ ಮಾಡ್ತಾ ನಾವಿಲ್ಲಿ ನಮ್ಮ ಶಾಲೆಗೆ ಜಾಯ್ನ್ ಆಗಲಿಕ್ಕೆ, ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬಂದಂಥ ಡೇಟನ್ನು ಇಲ್ಲಿ ನಮೂದಿಸಬೇಕಾಗ್ತದೆ. ನಮೂದಿಸಿ ಆಮೇಲೆ ಅವರು ಮುಂಜಾನೆ ಅಥವಾ ಮಧ್ಯಾಹ್ನ ಜಾಯ್ನ್ ಆಗಿದ್ದರೆ ಪರೀಕ್ಷೆ ಮಾಡಿಕೊಂಡು, ಮುಂಜಾನೆ ಆಗಿದ್ದರೆ ಫೋರ್ನೂನ್ ಅಂತ ಕೊಡಿ, ಮಧ್ಯಾಹ್ನ ಆಗಿದ್ದರೆ ಆಫ್ಟರ್ನೂನ್ ಅಂತ ಕೊಡಿ. ಇನ್ನು ಅವರು ಕೇಡರು ಅವೆಲ್ಲ ಡಿಫಾಲ್ಟಾಗಿ ಸೇವ್ ಆಗಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇರುತ್ತಲ್ಲ, ಅಲ್ಲಿ ಸಬ್ಮಿಟ್, ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ನೀವು ಇಲ್ಲಿ ಓಕೆ ಅಂತ ಕೊಟ್ಬಿಡಿ. ಅಲ್ಲಿ ಮೇಲೆ ಟ್ರಾನ್ಸ್ಫರ್ ಇನ್ ಡಾಟಾ ಇನ್ಸರ್ಟೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ಇದರರ್ಥ ನೀವು ನಿಮ್ಮ ಶಾಲೆಗೆ ವರ್ಗಾವಣೆಯಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ನಿಮ್ಮ ಶಾಲೆಗೆ ನೀವು ಇನ್ ಮಾಡ್ಕೊಂಡಿರಿ, ಇನ್ ಆಗಿದೆ. ಹೀಗಾಗಿ ಈಗ ಆ ಒಂದು ಜಾಗ ಖಾಲಿಯಾಗಿದೆ, ಯಾಕಂದರೆ ಆ ಒಂದು ಸಿಬ್ಬಂದಿಯನ್ನು ನೀವೇ ಇನ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಮತ್ತು ಯಾವುದೋ ಸಿಬ್ಬಂದಿ ನಿಮ್ಮ ವರ್ಗಾವಣೆಯಲ್ಲಿ ನಿಮ್ಮ ಶಾಲೆಗೆ ಬಂದಿದ್ರೆ ಆ ಹೆಸರು ಇಲ್ಲಿ ಕೆಳಗಡೆ ಕಾಣ್ತಾ ಇರುತ್ತೆ. ಈಗ ನೀವು ಒಂದು ಕೆಲಸ ಮಾಡಿದ್ರಿ, ಏನು, ನಿಮ್ಮ ಶಾಲೆಗೆ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಶಿಕ್ಷಕರನ್ನು ಇನ್ ಮಾಡ್ಕೊಂಡಿದ್ರಿ. ಇದನ್ನು ಇನ್ನಷ್ಟು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ನೀವೇನು ಮಾಡ್ಬೋದು, ಈ 3 ಡಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟೀಚರ್ಸ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡಿದರೆ ನೀವು ಇನ್ ಮಾಡಿಕೊಂಡಿರ್ತಕ್ಕಂತಹ ಸಿಬ್ಬಂದಿಯ ಹೆಸರು ಇಲ್ಲಿ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೋದು. ಎಸ್,
3 ನಂಬರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಸಿಬ್ಬಂದಿಯನ್ನು ನಾವು ನಮ್ಮ ಶಾಲೆಯಲ್ಲಿ ಇನ್ ಮಾಡಿಕೊಂಡಿದ್ವಿ. ಹೀಗಾಗಿ ನಾವು ಖಾತ್ರಿ ಪಡಿಸ್ಕೋಬೋದು. ಈ ರೀತಿ ನಾವು ಒಬ್ಬ ಸಿಬ್ಬಂದಿಯನ್ನು ಈ ರೀತಿ ಇನ್ ಮಾಡ್ಕೋಬೋದು. ಹೀಗೆ ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಶಿಕ್ಷಕರು ಈಗ ಕಾರ್ಯ ನಿರ್ವಹಿಸುತ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡ್ಕೋಬೋದು. ಧನ್ಯವಾದಗಳು.